ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದುವರೆಗೂ ನಾನು ನನ್ನ ಅಧಿಕಾರದಿಂದ ದೂರ ಉಳಿದಿದ್ದು ಸಾಕು. ಇನ್ನು ಮುಂದೆ ಒಂದು ಸದುದ್ದೇಶದ ಸಾಧನೆಗೋಸ್ಕರ ಮತ್ತೆ ಹಳೆಯ ಅಖಿಲಾಂಡೇಶ್ವರಿ ಆಗದೆ ಬೇರೆ ದಾರಿ ಇಲ್ಲ. ನಾಳೆಯಿಂದನೇ ನಾನು ಮತ್ತೆ ಹೊಸದಾಗಿ ಹಳೆಯ ಅಖಿಲಾಂಡೇಶ್ವರಿ ರೂಪ ತಾಳ್ತೀನಿ. ದಾರಿ ತಪ್ತಿರೋರ್ನ ಸರಿ ದಾರಿಗೆ ತರ್ತೀನಿ. ಪುಟಾಣಿ ಏನ್ ಮಾಡ್ತಿದ್ಯಾ? ಹೋಮ್ವರ್ಕ್ ಮಾಡ್ತಿದ್ದೀನಿ ಮಮ್ಮಿ. ವೆರಿ ಗುಡ್. ನಾನು ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನು ಅಂತ ಗೆಸ್ ಮಾಡು. ಗೊತ್ತಿಲ್ಲ. ಟಂಟಡನ್. ವಾವ್, ಮೊಬೈಲ್. ಯಾರಿಗೆ ಮಮ್ಮಿ? ಇನ್ಯಾರಿಗೆ? ನಿನಗೇನೆ. ಏನು ನನಗ? ಹೌದು ಬಂಗಾರಿ, ನೀನು ಸ್ಕೂಲಿಂದ ಮನೆಗೆ ಬಂದ್ಮೇಲೆ ಹಾಯಾಗಿ ಈ ಮೊಬೈಲಲ್ಲಿ ಆಟ ಆಡ್ತಾ ಇರು. ಆಮೇಲೆ ನಾನು ಆಫೀಸಿಂದ ಬರ್ತೀನಲ್ಲ ಅವಾಗ ನನ್ನ ಜೊತೆ ಆಟ ಆಡು. ಓಕೆನಾ? ತಗೋ. ಜನನಿ, ಅಕ್ಕ ಬಾಯಿ ಮುಚ್ಚು. ಇನ್ನೊಂದು ಮಾತಾಡ್ಬೇಡ ನೀನು. ಏನ್ ಜನನಿ, ನನ್ ಮೇಲಿನ ಕೋಪಕ್ಕೆ ಪುಟಾಣಿನ ಹಾಳು ಮಾಡ್ತಾ ಇದ್ಯಾ ನೀನು? ನನ್ನ ಮಗಳಿಂದ ನಾನು ಯಾಕೆ ಹಾಳು ಮಾಡ್ಲಿ? ಹಾಗಾದ್ರೆ ಅವಳಿಗೆ ಏನಕ್ಕೆ ಫೋನ್ ಕೊಡ್ತಾ ಇದ್ಯಾ ನೀನು? ನಾನು ಆಫೀಸಲ್ಲಿ ಇದ್ದಾಗ ಅವಳ ಜೊತೆ ಫೋನಲ್ಲಿ ಮಾತಾಡೋದಕ್ಕೆ. ಅವಳ ಮನೇಲಿ ಒಬ್ಳೇ ಇದ್ದಾಗ ಟೈಮ್ ಪಾಸ್ ಆಗ್ಲಿ ಅಂತ ಫೋನ್ ಕೊಟ್ಟಿದ್ದೀನಿ. ಸುಳ್ಳು ಹೇಳ್ಬೇಡ ಜನನಿ. ಮನೇಲಿ ಇಷ್ಟೊಂದು ಜನ ಇದ್ದೀವಿ. ಪುಟಾಣಿ ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಯಾರಾದ್ರೂ ಆಗ್ಲಿ ಫೋನ್ ಕೊಟ್ಟೆ ಕೊಡ್ತಾರೆ. ಹಾಗೆ ನೀನ್ ಹೇಳಿದ್ಯಲ್ಲ ಏನೋ ಟೈಮ್ ಪಾಸ್ ಅಂತ ಹೇಳಿ. ಪುಟಾಣಿ ಮನೇಲಿರೋರ್ ಜೊತೆ ಎಲ್ಲ ಒಂದೊಂದು ಗಂಟೆ ಸಮಯ ಕಳೆದ್ರೆ ಸಾಕು, ಅವಳು ಖುಷಿಯಾಗಿರ್ತಾಳೆ. ಆದ್ರೆ ನಿನ್ ಮನ್ಸಲ್ಲಿ ಆ ಒಳ್ಳೆ ಉದ್ದೇಶ ಇಲ್ಲ. ಪುಟಾಣಿ ಯಾರ ಜೊತೆನೂ ಸೇರ್ಬಾರ್ದು ಅನ್ನೋ ಕೆಟ್ಟ ಉದ್ದೇಶದಿಂದ ಅವಳ ಕೈಗೆ ನೀನ್ ಫೋನ್ ಕೊಟ್ಟಿದ್ಯಾ. ಇದ್ರಿಂದ ಅವಳ ಆರೋಗ್ಯ ಹಾಳಾಗುತ್ತೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ನಿನಗೆ? ಆರು, ಯಾಕೆ ಜೋರಾಗಿ ಮಾತಾಡ್ತಿದೀಯಾ? ನಿಧಾನ ಕೂತ್ ಮಾತಾಡೋದ. ಅಪ್ಪ ಬಿಡಪ್ಪ. ಇಷ್ಟು ದಿವಸ ಎಲ್ಲದನ್ನು ನೋಡ್ಕೊಂಡು ಸುಮ್ಮನಿದ್ದಿದ್ ಸಾಕು. ಇನ್ ಮುಂದೆ ಹಾಗೆ ಸುಮ್ಮನಿರೋದಕ್ಕಾಗಲ್ಲ. ಅದೇನಾಗುತ್ತೋ ಆಗ್ಲಿ, ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ತೀನಿ. ನೋಡಿ, ನಿಮ್ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ನ ಮಗಳನ್ನ ಹೇಗ್ ನೋಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ಇಷ್ಟು ವರ್ಷ ಪುಟಾಣಿನ ನೋಡ್ಕೊಂಡಿದ್ಯಾರು? ನಾನಾ ನೀನಾ? ನೀವೇ ಇರಬಹುದು. ಆದ್ರೆ ಇನ್ ಮುಂದೆ ನನ್ನ ಪುಟಾಣಿನ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ ಹೇಗಾಗ್ಬಿಡುತ್ತೆ? ಒಬ್ಬ ತಾಯಿಯಾಗಿ ನಿನಗ್ ಪುಟಾಣಿ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅದೇ ತರ ನನಗೂ ದೊಡ್ಡಮ್ಮನಾಗಿ ಅಧಿಕಾರ ಇದೆ. ಅವಳ ಆರೋಗ್ಯ ಭವಿಷ್ಯದ ಬಗ್ಗೆ ನಿನ್ ತರನೇ ನನಗೂ ಕಾಳಜಿ ಇದೆ. ಆ ಉದ್ದೇಶ ಇಟ್ಕೊಂಡೇನೆ ಪುಟಾಣಿ ಕೈಗೆ ಫೋನ್ ಕೊಡ್ಬೇಡ ಅಂತ ಹೇಳ್ತಾ ಇರೋದು. ಆದ್ರೆ ನೀನ್ ನನ್ನನ್ನೇ ತಪ್ಪು ಅಂತ ಹೇಳ್ತಾ ಇದೆಯಲ್ಲ. ಹೋಗ್ಲಿ ಬಿಡಮ್ಮ ಜನನಿ. ಅಕ್ಕ ಭಾವ ಕೇಳಿಸ್ಕೊಂಡ್ರೆ ಅವ್ರೇನ್ ಅನ್ಕೊಳಲ್ಲ. ಕೇಳಿಸ್ಕೊಳ್ಳಿ ಬಿಡಿ ಚಿಕ್ಕತ್ತೆ. ಇವ್ರ ಬಂಡವಾಳ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ನೋಡು ಜನನಿ, ಜಾಸ್ತಿ ವಾದ ಮಾಡ್ಬೇಡ, ಅದು ಒಳ್ಳೇದಲ್ಲ. ನಾನ್ ಮಾಡ್ತಿರೋದು ವಾದ ಆದ್ರೆ ನೀವ್ ಮಾಡ್ತಿರೋದು ವಿತಂಡವಾದ. ನೋಡಿ, ನಾನು ನನ್ನ ಮಗಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಿದ್ದೀನಿ, ಒಳ್ಳೆ ನಿರ್ಧಾರನೇ ತಗೊಳ್ತಾ ಇದ್ದೀನಿ. ಆದ್ರೆ ನಾನು ಏನ್ ಮಾಡೋದಕ್ಕೂ ಹೋದ್ರು ಅದನ್ನ ತಪ್ಪು ಅಂತ ಯಾಕೆ ಹೇಳ್ತೀರಾ? ನಮ್ ಪಾಡಿಗೆ ನಾವಿದ್ರೆ ನಿಮಗೇನ್ ಕಷ್ಟ? ಸಾಕು. ಏನ್ ನಡೀತಿದೆ ಈ ಮನೆಯಲ್ಲಿ? ಏನ್ ಅನ್ಕೊಂಡಿದ್ದೀರಾ? ಅರಸನ ಕೋಟೆ ಅಂದ್ರೆ ಪ್ರೀತಿ, ನಂಬಿಕೆ, ವಿಶ್ವಾಸ,
ಹೊಂದಾಣಿಕೆ ಇರ್ಬೇಕಷ್ಟೇ ಹೊರತು ವೈಮನಸ್ಸಲ್ಲ. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿಮಗೆ? ಯಾಕೆ ಹೀಗೆ ನಡ್ಕೋತಿದ್ದೀರಾ? ಏನಾಗಿದೆ? ಅತ್ಯಮ್ಮ, ಜನನಿ ಪುಟಾಣಿಗೆ ಫೋನ್ ಕೊಡ್ತಾ ಇದ್ಲು. ಹಾಗೆ ಮಾಡಬೇಡ, ಅದು ತಪ್ಪು ಅಂತ ಬುದ್ಧಿ ಹೇಳಿದಕ್ಕೆ ನನಗೆ ಬೈತಾ ಇದ್ದಾಳೆ. ಇಲ್ಲ ಅತ್ತೆ, ಇವರು ಬುದ್ಧಿ ಹೇಳೋ ತರ ಬರ್ಲಿಲ್ಲ, ನನಗೆ ಬೈಯೋ ತರ ಬಂದ್ರು. ಅದಕ್ಕೆ ನನಗೂ ಕೋಪ ಬಂತು. ಹಾಗಾದ್ರೆ ಅವಳು ಪುಟಾಣಿ ಕೈಗೆ ಫೋನ್ ಕೊಟ್ಟಿದ್ದು ಸರಿನಾ ಅತ್ಯಮ್ಮ? ತಪ್ಪು ಅಂತ ಇವ್ರು ಹೇಗೆ ಹೇಳ್ತಾರತ್ತೆ? ಪುಟಾಣಿಗೆ ಫೋನ್ ಅಂದ್ರೆ ಇಷ್ಟ, ಅದಕ್ಕೆ ಕೊಡೋದಿಕ್ ಬಂದೆ. ಸಾಕು, ನಿಲ್ಸೆ. ಇಷ್ಟೊತ್ತು ನೀವು ಮಾತಾಡ್ತಾ ಇದ್ರಿ, ನಾನು ಕೇಳ್ತಾ ಇದ್ದೆ. ಈಗ ನಾನು ಮಾತ್ರ ಮಾತಾಡ್ತೀನಿ, ನೀವು ಕೇಳಬೇಕು ಅಷ್ಟೇ. ಪುಟಾಣಿ, ಇಲ್ಲಿ ಬಾಕಂದ. ನಂಗೆ ಭಯ ಆಗ್ತಿದೆ ಅಜ್ಜಿ. ಪುಟಾಣಿ, ನೀನೇನು ಭಯ ಪಡಬೇಡಮ್ಮ. ಮೊದ್ಲಿಂದನೂ ನಾನು ಇದ್ದಿದ್ದು ಹೀಗೇನೆ. ಆಮೇಲೆ ನಿನ್ ಜೊತೆ ಆರಾಮವಾಗಿ ನಗ್ನಗ್ತಾ ಕಾಲ ಕಳ್ಕೊಂಡು ಇದ್ಬಿಡೋಣ ಅಂತ ಸ್ವಲ್ಪ ಬದಲಾಗಿ ಚೆನ್ನಾಗೇ ಇದ್ದೆ. ಆದ್ರೆ ಈಗ ಹೀಗೇ ಇರ್ಬೇಕಾದಂತ ಸಂದರ್ಭ ಬಂದಿದೆ. ಏನ್ ಮಾಡೋದು? ಅದಕ್ಕೆ ನೀನೇನು ಭಯ ಪಟ್ಕೋಬೇಡಮ್ಮ. ಬಾ. ಪುಟಾಣಿ, ಹೆದರ್ಕೋಬೇಡ. ಕರಿತಿರೋದು ಯಾರು? ನಿನ್ ಪ್ರೀತಿ ಅಜ್ಜಿ ತಾನೆ. ಬಾ ಬಾ ಪುಟಾಣಿ, ಬಾ. ಪಾರು, ನಿನಗೆ ದೊಡ್ಡಮ್ಮ. ದೊಡ್ಡಮ್ಮ ಅಂದ್ರೆ ಏನು ಅಂತ ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಜನನಿಗಿಂತ ಅಂದ್ರೆ ನಿನ್ ಮಮ್ಮಿಗಿಂತ ಪಾರ್ವತಿ ದೊಡ್ಡೋಳು. ಅದಕ್ಕೆ ಪಾರು ನಿನ್ ದೊಡ್ಡಮ್ಮ. ಈಗ ಅರ್ಥ ಆಯ್ತಾ? ಪುಟಾಣಿ, ಇವರಿಬ್ಬರಲ್ಲಿ ನಿನ್ನನ್ನ ಶಾಲೆಗೆ ಯಾರು ರೆಡಿ ಮಾಡಬೇಕು? ಮಮ್ಮಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.